SP ಸಾಹೇಬರಿಗೆ As a tradition, Malesh Babu sir, the Honorable Member of Parliament Kolar, and doing the honors is SP sir. ನಮ್ಮೆಲ್ಲ ಮೆಚ್ಚಿನ ಈ ಭಾಗದ ಮಾನ್ಯ ಶಾಸಕರು ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ ಗೌರವವನ್ನು ನೀಡಲಾಗ್ತಾ ಇದೆ. ಚಪ್ಪಾಳೆದವರಾಗಿ Honoring MLA Madam Rajput, IPS, Indian Police Service. ಅದೇ ರೀತಿ ರಾಜ CSO ಮತ್ತು OSD ಆಂಟಿ ಡ್ರಗ್ ಡೇ. ಇವತ್ತು ವರ್ಲ್ಡ್ ಡ್ರಗ್ ಆಂಟಿ ಡ್ರಗ್ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾರ ಆಂಟಿ ಡ್ರಗ್ ಡೇ ಅಂತ ಇಡೀ ದೇಶದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ. ಇದು ಯಾಕೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತಾ ಇದ್ದಾರೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇವತ್ತು ನಾವು ವಿಶೇಷವಾಗಿ ಒಂದು ವೇದಿಕೆಯಲ್ಲಿ ನಿಂತಿದ್ದೀವಿ. ಇದು ಜಿಮ್ಖಾನಾ ಗ್ರೌಂಡ್. ಇದಕ್ಕೆ ಬಹಳ ವಿಶೇಷತೆ ಇದೆ ಮತ್ತೆ ಇದಕ್ಕೆ ಚರಿತ್ರೆ ಕೂಡ ಇದೆ. ಜಿಮ್ಖಾನಾ ಗ್ರೌಂಡ್ 20 ವರ್ಷಗಳ ಹಿಂದೆ ಅಥವಾ ಕಳೆದ 25 ವರ್ಷಗಳ ಹಿಂದೆ ಬಂದಿದೆ. ಮತ್ತೆ KGF ನೆಲ ಕೂಡ ಫುಟ್ಬಾಲ್ ಪ್ಲೇಯರ್ಸ್ನ ಒಂದು ಹಿಸ್ಟ್ರಿಯನ್ನ ಬೆಳೆಸ್ಕೊಂಡು ಕಾಪಾಡಿಕೊಂಡು ಬಂದಿದೆ. ನಮ್ಮಲ್ಲಿ ಬಹಳ ಜನ ಸ್ಪೋರ್ಟ್ಸ್ ಉತ್ಸಾಹಿಗಳ ಜೊತೆ ನ್ಯಾಷನಲ್ ಇವೆಂಟ್ಸ್ಗೆ, ಇಂಟರ್ನ್ಯಾಷನಲ್ ಇವೆಂಟ್ಸ್ಗೆ, ಅಥ್ಲೆಟಿಕ್ಸ್ಗೆ ಪಾರ್ಟಿಸಿಪೇಟ್ ಮಾಡಿರುವಂತವರು ಕೂಡ ಇವತ್ತು ಕೂಡ ಈ ವೇದಿಕೆಯಲ್ಲೂ ಇದ್ದಾರೆ ಮತ್ತೆ ವೇದಿಕೆ ಮುಂಭಾಗದಲ್ಲೂ ಕೂಡ ಅವರಿದ್ದಾರೆ. ಸ್ಪೋರ್ಟ್ಸ್ ಅನ್ನೋದು ಲೈಫ್ ಅನ್ನ ಪ್ರತಿ ಹಂತದಲ್ಲೂ ಪಾಸಿಟಿವ್ ಆಗಿ ತಗೊಂಡು ಹೋಗುತ್ತೆ. ಸ್ಪೋರ್ಟ್ಸ್ ಒಂದೇ ಒಬ್ಬ ಮನುಷ್ಯನಿಗೆ ಲೈಫ್ ಅಲ್ಲಿ ತುಂಬಾ ಲೆಸನ್ಸ್ ಅನ್ನ ಕಲಿಸುತ್ತೆ. ಸ್ಪೋರ್ಟ್ಸ್ ಯಾವಾಗ್ಲೂ ಫಿಟ್ನೆಸ್ಗೆ ಹೆಚ್ಚಿನ ಕಾಳಜಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಫಿಟ್ನೆಸ್ಗೆ ನಮಗೆ ಟ್ರೈನಿಂಗ್ ಬೇಕು ಅನ್ನೋವಂಥದ್ದನ್ನ ಸ್ಪೋರ್ಟ್ಸ್ ಇಂದ ಮಾತ್ರ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಅರ್ಥಪೂರ್ಣವಾಗಿರುವಂತ ಇವೆಂಟ್ ಆಗ್ಲಿಕ್ಕೆ ಇವತ್ತು ಈ ವೇದಿಕೆಯಲ್ಲಿರೋರೆಲ್ಲರೂ ಕೂಡ ಕಾರಣ ಆಗಿದ್ದಾರೆ. ಇದು ಒಂದೇ ವೇದಿಕೆ. ನಾನು ಬಹಳ ವರ್ಷಗಳ ಆದ್ಮೇಲೆ ನಾನು ಲೋಕಸಭಾ ಸದಸ್ಯರ ಜೊತೆ ಇಂಥ ಒಂದು ವೇದಿಕೆಯನ್ನ, ಅರ್ಥಪೂರ್ಣವಾಗಿರುವಂತ ವೇದಿಕೆಯನ್ನ ಹಂಚ್ಕೊಂಡು ನಾವು ಎಲ್ಲ ರಾಜಕಾರಣಿಗಳಾಗಿ ಬರ್ತೀವಿ, ಬೇರೆ ಬೇರೆ ಪಕ್ಷಗಳಿಂದನೂ ಕೂಡ ಗುರ್ತಿಸ್ಕೊಂತೀವಿ. ಆದ್ರೆ ದೇವರು ಒಂದು ಅವಕಾಶ ಮಾಡಿಕೊಡ್ತಾರೆ ಕೆಲವೊಂದು ಕೆಲಸಗಳನ್ನ ಜವಾಬ್ದಾರಿಯಿಂದ ಒಟ್ಟಿಗೆ ಮಾಡಬೇಕು ಅಂತಂದ್ರೆ. ಅಂತ ಜವಾಬ್ದಾರಿಯ ಕೆಲಸ ನಾವು ನಮ್ಮ ಯಂಗರ್ ಜನರೇಷನ್ಸ್ಗೆ ನಾವು ಏನು ಒಳ್ಳೆ ಮೆಸೇಜ್ ಅನ್ನ ಕೊಡ್ತೀವಿ, ಏನು ಅವರಿಗಾಗಿ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಅಂದ್ರೆ ನಾವು ಅವರಿಗೋಸ್ಕರ ಹೇಗೆ ನಮ್ಮನ್ನ ಸಮರ್ಥನೆ ಮಾಡ್ತೀವಿ ಅಂತಂದಾಗ ಇಟ್ ಇಸ್ ಅ ಕಲೆಕ್ಟಿವ್ ಎಫರ್ಟ್. ಏನು KGF ಅಲ್ಲಿ ಏನು ಇವತ್ತು ಜಿಮ್ಖಾನಾ ಗ್ರೌಂಡ್ ಅಲ್ಲಿ ನಾವು ಇವತ್ತು ಒಂದು ಸ್ಪೋರ್ಟ್ಸ್ ಇವೆಂಟ್ ನ ಮಾಡ್ತಾ ಇದೀವಿ, ಫುಟ್ಬಾಲ್ ಟೂರ್ನಮೆಂಟ್ ಇವೆಂಟ್ ಏನ್ ಮಾಡ್ತಾ ಇದೀವಿ, ಇದಕ್ಕೆಲ್ಲ ಸಾಕ್ಷಿ ಆಗಿರುವಂತವ್ರು ಮೊದಲನೇ ಪ್ರಯತ್ನದಲ್ಲಿ ಇದೇ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಮಲೇಶ್ ಬಾಬು ಸರ್ ಅವರು ಕೂಡ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಅವ್ರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೆ ಖಂಡಿತವಾಗೂ ಜಿಮ್ಖಾನಾ ಗ್ರೌಂಡ್ಗೆ ಹಿಸ್ಟ್ರಿ ಇದೆ. ಬಹಳ ವಿಶೇಷವಾಗಿ ಇದರಲ್ಲಿ ಬಹಳ ಸ್ಪೋರ್ಟ್ಸ್ ಇವೆಂಟ್ಸ್ ನ ಕಂಡಕ್ಟ್ ಮಾಡಿರೋದೇ ಅಲ್ಲದೆ ಇಲ್ಲಿ ಪ್ರಾಕ್ಟೀಸ್ ಮಾಡಿರುವಂತ ಪ್ರತಿಯೊಂದು ಪಾರ್ಟಿಸಿಪೆಂಟ್ ಕೂಡ ನ್ಯಾಷನಲ್ ಲೆವೆಲ್ಸ್ ವರ್ಗೂ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ಸ್ ನ ವಿನ್ ಮಾಡುವಂತದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ತದನಂತರ ದಿನಗಳಲ್ಲಿ BGML 2021 ನಲ್ಲಿ ಸಿಕ್ ಇಂಡಸ್ಟ್ರಿ ಅಂತ ಕ್ಲೋಸ್ ಮಾಡುವಾಗ HMT BGML ಯಾಕೆ ಅಂದ್ರೆ ಅವತ್ತು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಇಂದ ಪರ್ ಗ್ರಾಮ್ ಗೋಲ್ಡ್ 200 ರೂಪೀಸ್ ಇರುತ್ತೆ, 200 ರೂಪೀಸ್ ಅಥವಾ 220 ರೂಪೀಸ್ ಇರುತ್ತೆ. ಆ ಸಂದರ್ಭದಲ್ಲಿ ಅದು ಫೀಸಿಬಲ್ ಅಲ್ಲ ಅಂತ ಕ್ಲೋಸ್ ಮಾಡಿದಾಗ ಬಹಳ ಜನ ಕಾರ್ಮಿಕರು ಕೆಲಸ ಕಳ್ಕೊಂತಾರೆ. ಅದಾದ್ಮೇಲೆ ವಾಲಂಟರಿ ರಿಟೈರ್ಮೆಂಟ್, STBP ಎಂಪ್ಲಾಯೀಸ್ ಇವರೆಲ್ಲ ಅದಕ್ಕೆ ಒಂದು ಲೆಗಸಿ, ಅದರದೇ ಒಂದು ಹಿಸ್ಟ್ರಿ ಇರುತ್ತೆ. ಅಲ್ಲಿ ಅವಾಗ ಸ್ಕೂಲು, ಕಾಲೇಜು, ಅಲ್ಲಿನ ಎಂಪ್ಲಾಯೀಸ್ ಎಲ್ಲರೂ ಇದನ್ನ ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊತಾ ಇದ್ರು. ಇದು ಒಂದೇ ಒಂದು ಸ್ಟೇಡಿಯಂ ಜಿಮ್ಖಾನಾ ಗ್ರೌಂಡ್ 50 ಇಯರ್ಸ್ ಅದರದ್ದು ಒಂದು ಲೆಗಸಿನ ಕಾಪಾಡ್ಕೊಂಡು ಬಂದಿದೆ. ಇಷ್ಟು ವರ್ಷಗಳಾದ್ಮೇಲೆ ಈ ಭಾಗದ KGF ನ SP ಅವರು ಶಿವಾಂಶು ರಜಪೂತ್ ಅವರು ಆಂಟಿ ಡ್ರಗ್ ಡೇ ದಿನ ಇದೇ ಜಾಗದಲ್ಲಿ ಒಂದು ಸ್ಪೋರ್ಟ್ಸ್ ಇವೆಂಟ್ ಮಾಡಬೇಕು ಅನ್ನುವಂತ ಒಂದು ಇನಿಷಿಯೇಟಿವ್. ಅದರ ಜೊತೆ ನಮ್ಗೆ ಖೇಲೋ ಇಂಡಿಯಾ ಇಂದ ಮಿನಿಸ್ಟ್ರಿ ಆಫ್ ಯೂತ್ ಅಂಡ್ ಸ್ಪೋರ್ಟ್ಸ್ ಅಫೇರ್ಸ್ ಇಂದ ಬಂದಿರುವಂತ ಪ್ರದೀಪ್ TIDC ಮೆಂಬರ್ ಕೂಡ ಇವತ್ತು ಬಹಳ ಇನಿಷಿಯೇಟಿವ್ ಪಾಸ್ಟ್ 15 ಡೇಸ್ ಇಂದ ಈ ಗ್ರೌಂಡ್ ಅಲ್ಲಿ ನಿಂತು ಈ ಗ್ರೌಂಡ್ಗೆ ಏನೆಲ್ಲ ಅವಶ್ಯಕತೆ ಇದೆ ಅದಕ್ಕೆಲ್ಲಾನು ಎಫರ್ಟ್ಸ್ ಹಾಕಿ ಕಲೆಕ್ಟಿವ್ ಆಗಿ ಎಲ್ಲರದು SP ಅವ್ರದ್ದು ಏನ್ ಸಪೋರ್ಟ್ ಬೇಕು, ಇಲ್ಲಿ ನನಗೆ ಶಾಸಕರಾಗಿ ನಂದೇನು ಜವಾಬ್ದಾರಿ ಇದೆ, ಮೀಡಿಯಾ, ಪೊಲೀಸ್ ಪರ್ಸನ್, ಪ್ರೆಸ್ ಪರ್ಸನ್ಸ್ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು
ನನ್ನನ್ನ ಶಾಸಕರಾಗಿ ಮತ್ತೆ ಲೋಕಸಭಾ ಸದಸ್ಯರಾಗಿ ಮಲ್ಲೇಶ್ ಬಾಬು ಅವರನ್ನು ಕೂಡ ನಮ್ಮನ್ನ ಇನ್ವಾಲ್ವ್ ಮಾಡಿದ್ದಾರೆ. ಇವತ್ತು ಮಕ್ಕಳ ಮತ್ತೆ ಸ್ಪೋರ್ಟ್ಸ್ ಇವೆಂಟ್ಗೆ ಇವತ್ತೊಂದು ವೇದಿಕೆಗೆ ಸಾಕ್ಷಿ ಆಗಿದ್ದೀವಿ ನಾವೆಲ್ಲರೂ ಕೂಡ. ಈ ದಿಸ್ ಕಲೆಕ್ಟಿವ್ ಎಫರ್ಟ್ಸ್ ವಿಲ್ ಲೀಡ್ಸ್ ಟು ದ ನ್ಯಾಷನಲ್ ಗ್ರೋತ್ ಅಥವಾ ನ್ಯಾಷನಲ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾವತ್ತು ಯಂಗರ್ ಜನರೇಷನ್ಸ್ ಅಸೆಟ್ಸ್ ಆಗ್ತೀರಾ, ದೇಶದ ಅಸೆಟ್ಸ್ ಆಗ್ತೀರಾ. ನಿಮ್ಮ ಅಚೀವ್ಮೆಂಟ್ಸ್ ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇನ್ಯಾವುದಾದ್ರೂ ಫೀಲ್ಡ್ ಅಲ್ಲಿ ಇರ್ಬೋದು, ನೀವು ದೇಶಕ್ಕೆ ನೀವೇ ಆಸ್ತಿ, ನಿಮ್ಮ ಸಾಧನೆನೇ ಆಸ್ತಿ. ಅದನ್ನ ಯಾವಾಗ್ಲೂ ಪ್ರತಿ ಹಂತದಲ್ಲೂ ನಿಮ್ಮನ್ನ ಸ್ಟಡಿ ಮತ್ತೆ ಫಿಟ್ ಆಗಿ ಇಡ್ಲಿಕ್ಕೆ ಇದೆಲ್ಲ ಕೂಡ ಇಂಥವೆಲ್ಲ ಇವೆಂಟ್ಸು ಕೂಡ ನಿಮ್ಮನ್ನ ಪ್ರೋತ್ಸಾಹ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್ ಅಂಡ್ ಇಟ್ ಇಸ್ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ. ಸ್ಪೋರ್ಟ್ಸ್ ಲವರ್ಸ್ ಇರ್ತಾರೆ, ಅದನ್ನ ಅವ್ರಿಗೆ ಪ್ರಾಕ್ಟೀಸಸ್ ಮಾಡ್ಲಿಕ್ಕೆ ಒಳ್ಳೆ ಅವಕಾಶಗಳು ಸಿಗಲ್ಲ. ಆದ್ರೆ KGF ಅಲ್ಲೂ ಕೂಡ ನಾವು ಹೆಚ್ಚಿನ ಸ್ಪೋರ್ಟ್ಸ್ ಲವರ್ಸ್ಗೆ ಈ ಒಂದು ದಿನಾನು ಡೆಡಿಕೇಟ್ ಮಾಡ್ತೀವಿ. ಮತ್ತೆ ಅವರಿಗೆ ಬರುವಂತ ದಿನಗಳಲ್ಲಿ ಏನೆಲ್ಲ ಒಳ್ಳೆ ಫೆಸಿಲಿಟೀಸ್ ಕೊಡ್ಲಿಕ್ಕಾಗತ್ತೆ ಗ್ರೌಂಡ್ ಅಲ್ಲಿ, ಜಿಮ್ಖಾನ ಗ್ರೌಂಡ್ ಇರ್ಬೋದು, ಬೇರೆ ಗ್ರೌಂಡ್ಸ್ ಇರ್ಬೋದು, ಫುಟ್ಬಾಲ್ ಟೀಮ್ಗೆ, ಬೇರೆ ಬೇರೆ ಸ್ಪೋರ್ಟ್ಸ್ಗೆ ಯಾವ ರೀತಿ ಅವರಿಗೆ ಯೋಗ್ಯವಾಗಿರುವಂತ ಸ್ಟೇಡಿಯಂನ ಕೊಡ್ಬೇಕಾಗತ್ತೆ ಅಂತದಕ್ಕೆ ನಾನು ಮತ್ತೆ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಲೋಕಸಭಾ ಸದಸ್ಯರು ಕಲೆಕ್ಟಿವ್ ಆಗಿ ಕೆಲವೊಂದು ಇನಿಷಿಯೇಟಿವ್ಸ್ ತಗೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಈ ದಿನಾನ ನಾವು ಆಂಟಿ ಡ್ರಗ್ ಡೇ ಅಂತ ನಾವು ನೆನಪು ಮಾಡ್ಕೊಂತ ಇಡೀ ದೇಶದಲ್ಲಿ ಯಂಗರ್ ಜನರೇಷನ್ ನ ಯಾವ ರೀತಿ ಮಾದಕ ವಸ್ತುಗಳಿಂದ ದೂರ ಇಡಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡಿಸುವಂತ ಒಂದು ಇವೆಂಟ್ ಆಗಿದೆ. ಇದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ, ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಖಂಡಿತವಾಗೂ ಇವತ್ತಿನ ಯೂತ್ಸ್ ಏನಿದ್ದಾರೆ ಅವರಿಗೆ ನಿಜವಾಗ್ಲೂ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ. ಅವರು ದೇಶನ ಗೌರವ ಸ್ಥಾನಕ್ಕೆ ತಗೊಂಡೋಗುವಂತ ಎಲ್ಲಾ ಟ್ಯಾಲೆಂಟ್ ಆ ಮಕ್ಕಳಲ್ಲಿ ಇರುತ್ತೆ. ಅವರನ್ನ ಅನ್ಯತಾ ಬೇರೆ ಬೇರೆ ಹವ್ಯಾಸಗಳಿಗೆ ಬಲಿ ಕೊಡದೆ ಅವರನ್ನ ಕೆಲವೊಂದು ಅಭ್ಯಾಸಗಳಿಂದ ದೂರ ಇಡ್ಲಿಕ್ಕೆ ಸ್ಪೋರ್ಟ್ಸು, ಬೇರೆ ಬೇರೆ ಇವೆಂಟ್ಸು, ಅವರಿಗೆ ಇಷ್ಟ ಆಗುವಂತ ಇವೆಂಟ್ಸ್ಗೆ ಇನ್ವಾಲ್ವ್ ಮಾಡಿ ಅವರಿಗೆ ಆಸಕ್ತಿ ಬರುವಂಗೆ ಮೂಡಿಸಿ ಅವರನ್ನ ದೇಶದ ಸತ್ಪ್ರಜೆ ಮಾಡುವಂಥದ್ದು ನಮ್ಮೆಲ್ಲರದು ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ, ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಸ್ವಚ್ಛವಾಗಿರುವಂಥದ್ದು ಮತ್ತೆ ಅವರಿಗೆ ಸೇಫ್ಟಿ ಆಗಿರುವಂತ ಒಂದು ವಾತಾವರಣ ಕೊಡ್ಬೇಕಂದ್ರೆ ನಮ್ದು ಕೂಡ ಮೊದಲನೇ ಜವಾಬ್ದಾರಿ ಆಗಿರುತ್ತದೆ. ಪೊಲೀಸ್ ಇಲಾಖೆಯ ಜೊತೆ ನಾವು ಕೂಡ ಇಂಥ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ತೀವಿ. ಇವತ್ತಿನ ಮಕ್ಕಳ ಭವಿಷ್ಯವನ್ನ ಕಾಪಾಡುವಂಥದ್ರಲ್ಲಿ ನಾವು ಕೂಡ ಮುಂದೆ ಇಡಬೇಕು. ಮತ್ತೆ ಯೂತ್ಸ್ ಅರ್ಥ ಮಾಡ್ಕೋಬೇಕು, ತನ್ನ ಪೇರೆಂಟ್ಸ್ಗೆ, ಟೀಚರ್ಸ್ಗೆ, ದೇಶಕ್ಕೆ ಗೌರವ ಕೊಡ್ತಾರೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಅವರು ಮುಂದೆ ಒಂದು ಅರ್ಥ ಮಾಡಿಕೊಂಡು ಇಂಥದರ ಯಾವುದೇ ಅಭ್ಯಾಸಗಳಿಂದ ದೂರ ಇಡುವಂತ ಪ್ರಯತ್ನ ಮಾಡಬೇಕು ಅಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಾಲಂಟರೀಸ್ ಆಗಿ ಕೆಲವೊಂದು ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರು ಬಂದಿದ್ದೀರಾ. ಖಂಡಿತವಾಗೂ ನಾನು ಕೆನಡಿ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಯಾವುದೇ ಫುಟ್ಬಾಲ್ ಟೂರ್ನಮೆಂಟ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಸ್ಪೋರ್ಟ್ಸ್ ಕ್ಲಬ್ ಇವತ್ತು ಏನು ಇನ್ವಾಲ್ವ್ ಆಗಿದೆ ಅವರೆಲ್ಲರೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. KGF ಒಂದು ಪ್ಲೇಸ್ ಬಹಳ ವರ್ಷಗಳಿಂದ ಖ್ಯಾತಿ ಪಡೆದಿದೆ. ಪ್ರತಿಯೊಂದು ಸ್ಪೋರ್ಟ್ಸ್ ಅಲ್ಲೂ ನಮ್ಮಲ್ಲಿ ಸ್ಟೇಟು ನ್ಯಾಷನಲ್ಸ್ಗೆ ಪಾರ್ಟಿಸಿಪೇಟ್ ಮಾಡುವಂಥವ್ರು ಪ್ರತಿ ವರ್ಷನೂ ಇರ್ತಾರೆ. ಅಂಥವ್ರಿಗೆ ಒಂದು ವೇದಿಕೆ ಮತ್ತೆ ಅಂಥವರಿಗೆ ಒಂದು ಗ್ರೌಂಡ್, ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಗ್ರೌಂಡ್ ಅವಶ್ಯಕತೆ ಇದೆ. ಅದಕ್ಕೆ ಎಲ್ಲ ರೀತಿಯ ಎಫರ್ಟ್ಸ್ ಅನ್ನ ಹಾಕಿ ಖಂಡಿತವಾಗೂ ಇಷ್ಟು ಜನಕ್ಕೆ ಆಸಕ್ತಿ ಇದೆ ಅನ್ನುವಂಥದ್ದು ನನಗೂ ಗೊತ್ತಿತ್ತು. ಮುಂದಿನ ದಿನಗಳಲ್ಲಿ ಇದಕ್ಕೆ ವಿಶೇಷವಾಗಿರುವಂತ ಕಾಳಜಿ ವಹಿಸಿ ಜಿಮ್ಖಾನ ಗ್ರೌಂಡ್ಗೂ ಕೂಡ ನಾನು ಮತ್ತೆ ನಮ್ಮ ಸೋದರರಾಗಿರುವಂತ ಲೋಕಸಭಾ ಸದಸ್ಯರು ಇಬ್ಬರು ಸೇರಿ ಈ ಗ್ರೌಂಡ್ಗೆ ಮತ್ತೆ ಗತ ವೈಭವನ ಕೊಡ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಆಂಟಿ ಡ್ರಗ್ ಡೇ ದಿನ ನನ್ನನ್ನ ಕರೆಸಿ ಒಂದು ಯಂಗರ್ ಜನರೇಷನ್ಸ್ಗೆ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸ್ಪೋರ್ಟ್ಸ್ ಟೀಮ್, ಖೇಲೋ ಇಂಡಿಯಾ, ವಾಲಂಟರೀಸ್ ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ಇದು ನಮ್ಮಿಬ್ಬರ ಜವಾಬ್ದಾರಿ ಆಗಿರುತ್ತೆ. KGF ಶಾಸಕರಾಗಿ ನಾನು ಮತ್ತೆ ಇಡೀ ಜಿಲ್ಲೆಯ ಸಂಸದರಾಗಿ ಮಲ್ಲೇಶ್ ಬಾಬು ಸರ್ ಅವ್ರದ್ದು ಇಬ್ಬರದು ನಾವು ಕಲೆಕ್ಟಿವ್ ಆಗಿ ಸ್ಪೋರ್ಟ್ಸ್ಗೆ ಮತ್ತೆ ಈ ದಿನಕ್ಕೆ ನಾವು ಖಂಡಿತವಾಗೂ ನಮ್ಮನ್ನ ನಾವು ಸಮರ್ಪಣೆ ಮಾಡ್ತೀವಿ, ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಜೈ. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology.
Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira Bemmal Nagar, KGF.